ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೆ. ಸಿನಿಮಾ ರಿಲೀಸ್ ಟೈಮಲ್ಲಿ ಈ ಥರ ಮಾಡಿದ್ರು. ನನಗೆ ಹೆಂಗೆ ಅಂತಂದರೆ ಕಾರ್ ಆಕ್ಸಿಡೆಂಟ್ ಆದ್ರೂ ನಾನು ಹೆಂಗೋ ಚೇತರಿಸ್ಕೊತಾ ಇದ್ದೆ. ಅಂಥದ್ರಲ್ಲಿ ಮತ್ತೆ ಲಾರಿಯಿಂದ ನುಗ್ಗಿಸ್ಬಿಟ್ಟು ನನ್ನನ್ನು ಈ ಕೊಲೆಪ್ಸೆ ಮಾಡಿಬಿಟ್ರು, ಮತ್ತೆ ಹೇಳ್ದೆ ಇರೋ ಥರ ಅಂತ ಎಲ್ಲ ಮಾತನಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಸಿನಿಮಾಗೋಸ್ಕರ ಕಷ್ಟಪಟ್ಟಿದ್ದಾನೆ ಅಂತ ನಾನು ಹೇಳೋದೇ ಇಲ್ಲ. ಪಟ್ಟಿದ್ದಾನೆ. ಸಿನಿಮಾ ಅಂದರೆ ಅವನಿಗೆ ಪ್ರಾಣ, ಅದು ನಾನು ಒಪ್ಕೋತೀನಿ. ಯಾಕೆಂದರೆ ಆ ಒಂದು ಅವನೇನೇನು ಮಾಡ್ತಿದ್ದ ಕಸರತ್ತು ಅದಕ್ಕೆ ಸಿನಿಮಾಗಳಿಗೋಸ್ಕರ, ಅದಕ್ಕೆ ನಾನು ಸಪೋರ್ಟಿವ್ ಆಗೇ ಬಂದಿದ್ದೀನಿ. ಬಟ್ ಅದನ್ನು ಹೊರತುಪಡಿಸಿ ನನ್ನ ಜೊತೆ ನೀನು ನಡ್ಕೊಂಡಿದ್ದು ಏನು? ನನ್ನನ್ನು ನಂಬಿಸಿ ಯಾಕೆ ಮೋಸ ಮಾಡಿದೆ? ಈ ಒಂದಷ್ಟು ಕಾರಣಗಳಿಗೆ, ನನ್ನ ಮೇಲೆ ಮಾಡಿರೋ ದೌರ್ಜನ್ಯಗಳಿಗೆ, ನನಗೆ ಮಾಡಿರೋ ಮೋಸಗಳಿಗೆ, ಅನ್ಯಾಯಕ್ಕೆ ನಾನು ಇವತ್ತು ಅಂದರೆ ಈಗ ಮೊನ್ನೆನೇ ಕೊಡಬೇಕು ಅಂತ ಏನಿರಲಿಲ್ಲ ಕಂಪ್ಲೇಂಟು. ಯಾವತ್ತಿಂದನೋ ಕೊಡಬೇಕು ಅಂತಿದ್ದೀನಿ. ಪ್ರತಿ ಸಲ ಬಂದು ತಡಿತಿದ್ರು, ಯಾರಾದರೂ ಒಬ್ಬರು ಬಂದು ತಡಿತಿದ್ರು. ಮತ್ತು ಇಡೀ ಸಿನಿಮಾ ತಂಡ ಬಂದು ತಡೆದಿದ್ದೆ. ಈ ಸಲ ಅವನೇ ಬೇಕು ಅಂತ ಸಾಟರ್ಡೆ ಬಂದು, ಮೇ ಬಿ ನನಗನ್ಸುತ್ತೆ ಅವ್ನಿಗೆ ಯಾರು ಪ್ಲ್ಯಾನ್ ಹೇಳ್ಕೊಟ್ರೋ ಗೊತ್ತಿಲ್ಲ. ಶನಿವಾರ ಹುಷಾರಿಲ್ದೇ ಇದ್ದ ಹುಡುಗಿಗೆ ನೀನು ಆ ಥರ ಎಲ್ಲ ದೌರ್ಜನ್ಯ ಮಾಡಿ ಬೇಕಾದದ್ದು ವಿಡಿಯೋ ಮಾಡ್ಕೊಂಡು ಹೋಗ್ತೀಯಾ ಅಂತ ಅಂದರೆ ನಿನ್ನಲ್ಲಿ ಹ್ಯುಮ್ಯಾನಿಟಿ ಎಲ್ಲಿದೆ? ನಾನು ಯಾಕೆ ನಿನ್ನ ಮೇಲೆ ಹ್ಯುಮ್ಯಾನಿಟಿ ತೋರಿಸ್ಲಿ? ನೀನೊಬ್ಬ ಮನುಷ್ಯನ? ನಿನಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪನೂ ಒಂದು ಹೆಣ್ಣಿನ ಮೇಲೆ ಇಲ್ಲ ಅಂತ ಅಂದರೆ, ನಿನ್ನ ತಾಯಿನೂ ಹೆಣ್ಣು, ನೀನು ಹೆತ್ತಿರೋ ಜನ್ಮ ಕೊಟ್ಟಿರೋ ಮಗಳು ಕೂಡ ಹೆಣ್ಣೆ. ಸೊ ನಾನು ಹೆಣ್ಣಲ್ವಾ? ನಿನ್ನ ಮನೆಯವ್ರ ಮಾತ್ರ ಹೆಣ್ಮಕ್ಳು, ಕಂಡವ್ರ ಮನೆ ಮಕ್ಕಳು ಏನು ಬೀದಿಲಿ ಬಿದ್ದಿರೋರ? ನನ್ನ ಹತ್ರನೇ ಅಷ್ಟೆಲ್ಲ ಸಹಾಯ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಇವತ್ತು ನೀನು ನನ್ನ ಮೇಲೆ ದೌರ್ಜನ್ಯ ತೋರಿಸ್ತೀಯ ಅಂತ ಅಂದರೆ ನಾನು ಅವ್ನಿಗೆ ಮನುಷ್ಯತ್ವ ನೋಡಬೇಕಾಗಿತ್ತ? ಸಿನಿಮಾ ಎಲ್ಲ ಅದು ಆಮೇಲೆ. ನನ್ನ ಜೀವನ ಸತ್ತೋದ್ರ ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತ? ಅವ್ನಿಗಿರ್ಬೇಕದು. ನನ್ನ ಸಿನಿಮಾ ಇದು, ಈ ಟೈಮಲ್ಲಿ ಇದೆಲ್ಲ ಬೇಡ ಅನ್ನೋದು ನನಗಿರ್ಬೇಕಾ, ಅವನಿಗಿರ್ಬೇಕಾ? ಇದು ನನ್ನ ಪ್ರಶ್ನೆ.